ವರ್ತೂರ್ ಸಂತೋಷ್ಗೆ, ವರ್ತೂರ್ ಸಂತೋಷ್ ಅಣ್ಣಗೆ, ಹಳ್ಳಿಕಾರ್ ಸಂತೋಷ್ಗೆ. ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋತ. ಮೊದಲನೇದಾಗಿ ಶೆಟ್ಟಿಗೆಹಳ್ಳಿ ಗ್ರಾಮಸ್ಥರಿಗೆ ನಮಸ್ಕಾರಗಳನ್ನ ಹೇಳ್ತಾ ಕೊಲ್ಲಾಪುರದ ಹಬ್ಬದ ಆಶೀರ್ವಾದಗಳು ಎಲ್ರಿಗೂ ಸಿಗ್ಲಿ. ಇವತ್ತು ಊರಬ್ಬ ಪ್ರಯುಕ್ತ ನಿಮ್ಮೂರಲ್ಲಿ ಏನು ಈ ಕೃಷ್ಣ ಸಂಧಾನ ನಾಟಕ ಆಯೋಜನೆ ಮಾಡಿದ್ದಾರೆ. ಅದರಲ್ಲೂ ಊರಲ್ಲಿರ್ತಕ್ಕಂಥ ಗ್ರಾಮಸ್ಥರೇನೇ ಅದನ್ನ ಕಲಿತು ನಿಮ್ಮ ಮುಂದೆ ಇವತ್ತೇನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಗುರುಗಳಾಗಿರ್ತಕ್ಕಂಥ ನಿಂತ್ಕೊಳ್ರಣ್ಣ, ಗುರುಗಳಿಗೆ ಒಂದು ಎಲ್ಲರೂ ನಮಸ್ಕಾರಗಳನ್ನ ಹೇಳ್ತಾ, ಗುರುವಿನ ಗುಲಾಮನಾಗುವ ತನಕ ದೊರಕದಯ್ಯ ಮುಕ್ತಿ ಅಂತ ಯಾವುದೇ ಕಲೆ ಇರಲಿ, ಯಾವುದೇ ಒಂದು ಕಾರ್ಯಕ್ರಮ ಇಲ್ಲಿ ಗುರುವಿನ ಗುಲಾಮನಾಗಬೇಕು ಅಂತಂದ್ರೆ ಗುರುವಿನ ಶಿಷ್ಯರು ಯಾವತ್ತೇ ಆಗಲಿ ಗುರುಗ್ ಮಿಂಚಿದ ಶಿಷ್ಯನಾಗ್ಬೋದು ಹೊರತು ಗುರುಯಿಂದನೇ ಎಲ್ಲಾನು ಕಲಿಬೇಕು. ಅದಕ್ಕೋಸ್ಕರ ಗುರುಗಳಿಗೆ ಯಾವತ್ತೂ ಗೌರವಗಳನ್ನ ಸಲ್ಲಿಸ್ತಾ, ಮತ್ತೆ ತಂದೆ ತಾಯಿಗಳ ಗೌರವ, ಯಾಕಂತಂದ್ರೆ ಈ ಜಗತ್ನ ನಾವು ಇಲ್ಲಿ ಆಳ್ಬೇಕು ನೋಡ್ಬೇಕು ಅಂತಂದ್ರೆ ಅದನ್ನ ಮೂಲ ದೇವರುಗಳು ನಮ್ಕ ತಂದೆ ತಾಯಿಗಳು. ದಯವಿಟ್ಟು ತಂದೆ ತಾಯಿಗಳಿಗೆ ಗೌರವ ಕೊಡ್ರಿ. ಆಮೇಲೆ ಈ ತರ ಹಳ್ಳಿ ಸಂಸ್ಕೃತಿ, ಹಳ್ಳಿ ಕಲೆ ಯಾವುದೇ ಇರ್ಬೋದು, ಕಬಡ್ಡಿ ಇರ್ಬೋದು, ಈ ತರ ನಾಟಕಗಳು, ಈ ತರ ಹಳ್ಳಿಗಳಲ್ಲೂ ಈ ತರ ಬರಬೇಕು. ಪ್ರತಿಯೊಂದು ಯುವಕರು ಇದನ್ನ ಪಾಲನೆ ಮಾಡಬೇಕು. ಆಮೇಲೆ ಇನ್ನೊಂದು ಏನ್ ಹೇಳ್ತೀನಿ ಅಂತಂದ್ರೆ, ನಮ್ಮ ಹಿರಿಕರ ಜಮೀನುಗಳ ಅನುಭವಿಸಕ್ಕೆ ಮಾರಕ್ಕೆ ನಾವೆಷ್ಟು ಪಾಲ್ದಾರರಾಗಿರ್ತೀರೋ ಅವ್ರು ಮಾಡ್ಕೊಂಡ್ ಬಂದಿರೋ ಸಂಸ್ಕೃತಿನೂ ನಾವು ಪಾಲನೆ ಮಾಡೋದ್ರಲ್ಲಿ ನಮ್ಗೆ ಅದಕ್ಕೆ ಹಕ್ಕ ಐತೆ. ಆ ಕಾರಣಕ್ಕ ಎಜುಕೇಶನ್ ಈಸ್ ಎ ಇನ್ಫಾರ್ಮೇಶನ್, ಎಜುಕೇಶನ್ ಈಸ್ ನಾಟ್ ಎ ಲೈಫ್. ಅಂದ್ರೆ ಎಜುಕೇಶನ್ ಬೇಕು, ಓದು ಏನಕ್ಕೆ ಬೇಕು ಅಂದ್ರೆ ಜ್ಞಾನಕ್ಕೋಸ್ಕರ ಬೇಕು. ಅದನ್ನ ಬಿಟ್ಬಿಟ್ಟು ಎಜುಕೇಶನ್ ಅಲ್ಲೇ ಹೋಗ್ರಿ, ನಿಮ್ ತಾತ ಅಜ್ಜಿ ಮಾಡಿರೋದನ್ನ ಬಿಟ್ಬಿಡ್ರಿ, ನಿಮ್ಮ ಅಪ್ಪ ಅಮ್ಮ ಮಾಡಿರೋದು ಬೆಳೆಸ್ಕೊಂಡ್ ಬಂದಿರೋ ಸಂಸ್ಕೃತಿನ ಬಿಡ್ರಿ ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ. ಆ ಕಾರಣಕ್ಕ ಎಷ್ಟೇ ಇದ್ರೂ ನಮ್ಮ ಸಂಸ್ಕೃತಿ ನಾವೇ ಉಳಿಸ್ಬೇಕು. ನಮ್ಮ ಭಾಷೆ ಇರ್ಬೋದು, ಯಾಕಂತಂದ್ರೆ ಕೆಲವೊಂದು ಪ್ರತಿ 8 ಕಿಲೋಮೀಟರ್ಗಳಿಗೆ ಒಂದೊಂದು ಭಾಷೆ, ಅಂದ್ರೆ ಒಂದೇ ಕನ್ನಡ ಇದ್ರೂ ಭಾಷೆ ಪರಿವರ್ತನೆ ಆಗ್ತಾ ಹೋಗ್ತಾ ಇರ್ತದೆ. ಅದರ ತಿರುವುಗಳು ಅರ್ಥ ಮಾಡ್ಕೊಳ್ರಿ. ಅದನ್ನ ನಾವೇ ಉಳಿಸ್ಬೇಕು. ಏನೋ ಸ್ಟ್ಯಾಂಡರ್ಡ್ ಆಗಿ ಹೋಗಿ ಕಿಸ್ ಗುಡ್ಡೆ ಹಾಕೋದೇನೂ ಇಲ್ಲ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ನೋಡಿರ್ಬೋದು, ನಾನು ಈಚೆ ಕಡೆ ಏನ್ ಮಾತಾಡ್ತಾ ಇದ್ನೋ ಒಳಗಡೆನೂ ಅದೇ ಭಾಷೆನೆ. ಯಾಕಂತಂದ್ರೆ ನಮ್ಮ ಭಾಷೆಗೆ ನಾವು ಗೌರವ ಕೊಟ್ಟಿಲ್ಲ ಅಂದ್ರೆ, ನಮ್ಮ ಸಂಸ್ಕೃತಿಗೆ ನಾವು ಗೌರವ ಕೊಟ್ಟಿಲ್ಲ ಅಂದ್ರೆ ಏನ್ ಗಳಿಸ್ದಂಗ ಆಯ್ತು ಅಲ್ವಾ. ಆ ಕಾರಣಕ್ಕ ದಯವಿಟ್ಟು ನಿಮ್ಮನೆ ಮಟ್ಕ ನೀವು ಚೆನ್ನಾಗಿರೋದಕ್ಕ ಹಳ್ಳಿಕಾರ ದನಗಳು ಕಟ್ಕೊಳ್ರಿ. ಯಾಕಂತಂದ್ರೆ ನಮ್ದೇ ಕರ್ನಾಟಕದ ಬ್ರೀಡ್ ಅದು. ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ನಮ್ಮ ಹಳ್ಳಿಕಾರರು. ಇವತ್ತು ಹಳ್ಳಿಗಳಲ್ಲೇನೆ ಅದು ನಶಿಸಿ ಹೋಗ್ತಾ ಐತೆ. ಯಾಕಂತಂದ್ರೆ ನಿಮ್ಗೆ ಭಾಳ ಹತ್ರ ಸಿದ್ಧಗಂಗೆ ಜಾತ್ರೆ ಇರ್ಬೋದು, ಮತ್ತೆ ಇಲ್ಲಿ ಕೆಂಗೆಲ್, ಸುಗ್ನಹಳ್ಳಿ, ಮಾಗಡಿ, ಇವೆಲ್ಲನೂ ಮೊನ್ನೆ ತಾನೇ ಮಾಗಡಿ ಜಾತ್ರೆ ಆಯ್ತು ಅಲ್ವಾ. ಇವಾಗ ಜಾತ್ರೆ ನಡೀತೈತೆ, ಲಾಸ್ಟ್ ಜಾತ್ರೆ ಅದು. ಆ ಕಾರಣಕ್ಕೆ ದಯವಿಟ್ಟು ದನಗಳ ಕಡೆ ಸ್ವಲ್ಪ ಗಮನ ಹರಿಸ್ರಿ. ಯಾಕಂದ್ರೆ ನಡೆದಾಡ್ತಕ್ಕಂಥ ದೇವ್ರ ಅನ್ನೋದು ಏನನ್ನೋ ಇದ್ರೆ ಬಸವಣ್ಣ ದೇವ್ರು ಒಂದೇನೇನೆ. ಯಾಕಂತಂದ್ರೆ ಹುಲ್ಲು ಮೇದು ನಮ್ಗೆ ಹಾಲು ಅಮೃತ ಕೊಡ್ತಕ್ಕಂಥದ್ದು. ತಾಯಿ ಹಾಲು 9 ತಿಂಗಳು ಕುಡಿದ್ರೆ 90 ವರ್ಷ ಬದುಕಿರೋವರೆಗೂ ಬಸವಣ್ಣ ಹಸುವಿನ ಹಾಲೇ ಕುಡಿಬೇಕು. ಮತ್ತೆ ಸತ್ತವಾಗ್ಲೂ ಹಾಲು ತುಪ್ಪಕ್ಕೂ ಬೇಕು, ಹುಟ್ಟಿದ ಮಗು ಆಗಿದ್ರೂ ಹಾಲೇ ಬೇಕು. ಆ ಕಾರಣಕ್ಕ ದಯವಿಟ್ಟು ಗೌರವ ಕೊಡ್ರಿ, ತಂದೆ ತಾಯಿಗಳಿಗೆ ಗೌರವ ಕೊಡ್ರಿ. ಒಂದು ಡೈಲಾಗ್ ಹೊಡೆದ್ಬಿಡಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಳೆಗಳು ಇದೆಲ್ಲ ಕಡಿಮೆ ಆಯಿತು ಅಲ್ವಾ. ಆಮೇಲೆ ಭಾಳ ಅಂದರೆ ಭಾಳ ಏನಂತೀರ, ಬಿಸಿ ದಾಗೆ ಈ ತಾಪಮಾನ ಹೆಚ್ಚಾಯಿತು. ಸಿಂಪಲ್ ಆಗಿ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ನಿಮ್ಮೂರಿಗೆ ಸೈಡ್ ಏನೇನು ಈ ರೋಡ್ ದೊಡ್ಡ ಮಾಡೋದಕ್ಕೆ ಒಂದು 100-150 ವರ್ಷದ ಮರಗಳು ಕಡ್ದಿರ್ತಾರೆ ಅಲ್ವಾ. 100 ವರ್ಷದ ಮರನ ಕಡ್ದಿರ್ತಾರೆ. ಅದರಲ್ಲಿ ಬರ್ತಕ್ಕಂಥ ಆಕ್ಸಿಜನ್ನು ಎಷ್ಟು ಕಡಿಮೆ ಆಯಿತು. ಆ ಒಂದು ಮರಕ್ಕೆ 100 ಗಿಡ ಉಣಿದ್ರು ಅದ್ರ ಆಕ್ಸಿಜನ್ ಕೊಡೋಕ್ಕಾಗ್ತದ? ಈ ಗೌರ್ಮೆಂಟ್ ನಿಂಕ ಏನ್ ಮಾಡ್ದಂಗ ಆಯ್ತೋ. ಯೂತ್ಸ್ ನಾವೆಲ್ಲರೂ ಎತ್ತೆಚ್ಕೊಬೇಕಿದ್ದು. ಯಾಕಂತಂದ್ರೆ ಮುಂದಿನ ಪೀಳಿಗೆಗೆ ಏನಾದ್ರೂ ಉಳಿಬೇಕಂತಂದ್ರೆ ಅದು ಯೂತ್ಸ್ ಇಂದ ಮಾತ್ರನೇ ಸಾಧ್ಯ. ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ದಯವಿಟ್ಟು ಎಲ್ಲಾದ್ರೂ ಈ ಮರ ಉಣೋದು ಹೆಂಗೆ ಅಂತಂದ್ರೆ, ಇವತ್ತು ಉಣೋದು ಇನ್ನು 10 ವರ್ಷ ಆದ್ಮೇಲೆ ಅದು ಚೆನ್ನಾಗಿ ಬೆಳೆದಾದ್ಮೇಲೆ ಕತ್ತರಿಸೋದಲ್ಲ. ಆ ಮರ ಉಣ್ದವಾಗ ಅದಕ್ಕೊಂದು ಅರ್ಥ ಇರ್ಬೇಕು. ಯಾವತ್ತಾದ್ರೂ ನೀವು ಹೋಗ್ಬಿಟ್ರು ಆ ಮರ ಇರ್ಬೇಕು, ಇಂಥವ್ರು ಉಣಿದಪ್ಪ ಅಂತ. ಕೆಲವೊಂದು ಹಳ್ಳಿಗಳಲ್ಲಿ ನೀವು ನೋಡ್ರಿ, ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ತಕೊಂಡಿದ್ದಂಗೆ, ಆ ತಾಯಿ ವೃಕ್ಷ ಮಾತೆ ಅಂತ ಹೆಸರು ತಕೊಂಡಿದ್ದಂಗೆ ನಿಸ್ವಾರ್ಥವಾಗಿ ಮರಗಳನ್ನ ಬೆಳೆಸಿ ಇವತ್ತು ಲಕ್ಷಾಂತರ
ಮರಗಳನ್ನ ಬೆಳೆಸಿದ್ಕ ಇವತ್ತು ಅವರು ಒಂದು ಮಾದರಿ ಆದ್ರು. ಹಂಗೆ ನಿಮ್ಮ ಹಳ್ಳಿಗಳಲ್ಲಿ ಪ್ರತಿಯೊಬ್ರು ಮಾಡ್ಬೋದು ಈ ಕೆಲಸನ, ಹೌದಾ? ಮಾಡಕ್ ಆಗ್ದಿರ ಇರೋದು ಏನೂ ಇಲ್ಲ. ದಯವಿಟ್ಟು ಇದನ್ನ ಮಾಡ್ರಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಮುಂದಿನ ಪೀಳಿಗೆ ಉಳಿಬೇಕಂತಂದ್ರೆ ನಮ್ಮ ಪ್ರಯತ್ನ ಇರಬೇಕು. ಗೌರ್ಮೆಂಟ್ ಸರ್ಕಾರ ಏನೋ ಮಾಡ್ತಿದ್ರೆ ಏನು ಮಾಡಲ್ಲ, ಅವ್ರು ಜಗಳ ತಂದಿಕ್ಕೋದಷ್ಟೇ. ಆ ಪಕ್ಷದವ್ರು ಹಿಂಗೆ, ಈ ಪಕ್ಷದವ್ರು ಹಂಗೆ, ಅಣ್ಣ ತಮ್ಮದನ್ನ ಹೊಡೆದಾಕಿ ಅದ್ರ ಮೇಲೆ ಸಮಾಧಿ ಮೇಲೆ ಅವ್ರ ರಾಜಕೀಯ ಮಾಡೋದು. ಅದ್ರಕ ರಾಜಕೀಯ ಯಾರಕ್ ಬೇಕೋ ಅವ್ರು ಮಾಡ್ಕೊಂಡ್ರಿ. ಏನ್ ಹೇಳ್ತೀನಿ ಅಂತಂದ್ರೆ ಒಂದು ಸಾಮಾನ್ಯ ಮನುಷ್ಯನೋ ಒಂದು ರೈತನಕ ರಾಜಕೀಯ ಬೇಕಾಗಿಲ್ಲ. ಯಾಕಂದ್ರೆ ನಾವು ದುಡಿಬೇಕು, ನಾವು ತಿನ್ಬೇಕು. ಕರೆಕ್ಟಾ? ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ದಯವಿಟ್ಟು ಯಾಕೆ ಹೇಳ್ತೀನಿ ಅಂತಂದ್ರೆ ವೇದಿಕೆ ಸಿಕ್ಕಿದಾಗೆಲ್ಲ ನಾನು ಯಾಕೆ ಸಮಾಜಮುಖಿ ಮಾತುಗಳು ಹೇಳೋದು ಅಂತಂದ್ರೆ ಯೂತ್ಸ್ ಇಂದ ಇದು ಬದಲಾವಣೆ ಬರಬೇಕು. 100 ವರ್ಷದ ಮರ 100 ಮರ ಕಡ್ದು ಹಾಕಿದ್ರೆ 1,000 ಗಿಡ ಉಣ್ಬೇಕು ಗೌರ್ಮೆಂಟ್ ಇಂದ. ಎಲ್ಲಾದ್ರೂ ಉಣವ್ರ? ಇನ್ನು ಎಲ್ಲಿಂದ ಬರಕ್ ಸಾಧ್ಯ? ಮಳೆ ಹೋಯ್ತು ಅಂದ್ರೆ ನಮ್ಮ ಊರಲ್ಲಿ, ನಮ್ಮ ಹೊರ್ತೂರಲ್ಲಿ ಬಂದವಾಗ ನೀವು ನೋಡ್ಬೇಕಾಗಿತ್ತು, ಚಪ್ರದ ಕೆಳಗಡೆ ಬಂದಂಗೆ ಇರ್ತಾ ಇತ್ತು. ಅಂದ್ರೆ ಮರಗಳ ನೆರಳ ಆ ರೀತಿ ಇತ್ತು. ಇವತ್ತು ರೋಡ್ ದೊಡ್ಡದು ಮಾಡ್ಬೇಕಂದ್ಬಿಟ್ಟು ಹೊಡೆದಾಕಿದ್ರು ಮರ. ಹೌದು, ಅನಿವಾರ್ಯ. ಇವತ್ತು ಇಂಪ್ರೂವೈಸೇಷನ್ ಬೇಕು, ರೋಡ್ ಆಗಲಾಗಬೇಕು. ಅಷ್ಟು ಮರನ ರೀಪ್ಲೇಸ್ಮೆಂಟ್ ಮಾಡಿದಾರ. ನಮ್ಮೂರಲ್ಲಿ ಕೆರೆ ಐತೆ, ಗೌರ್ಮೆಂಟ್ ಗೋಮಾಳ ಐತೆ, ಗೋಮಾಳಗಳು ನುಂಗಿ ನೀರು ಕುಡ್ದಿದ್ದಾಯ್ತು, ಸೈಟ್ಗಳು ಮಾಡಿ. ಇವಾಗ ನಿಮ್ಮ ಕಡೆನೂ ಇದ್ರೆ ದಯವಿಟ್ಟು ಯಾರಾದ್ರೂ ಊರ್ ಗ್ರಾಮಸ್ಥರು ಇದ್ರೆ ಅದನ್ನ ಉಳಿಸ್ಕೊಳ್ರಿ. ಯಾಕಂತಂದ್ರೆ ಅದು ನಿಮ್ಮ ಭವಿಷ್ಯತ್ಕದು. ಇವ್ರು ಬಂದ್ಬಿಟ್ಟು ನಿಮ್ಮ 100 ರೂಪಾಯಿ ಹಾಕಿ ಲಕ್ಷ ರೂಪಾಯಿ ಎತ್ಕೊಂಡು ಹೋಗ್ತಾರೆ. ಅರ್ಥ ಮಾಡ್ಕೊಳ್ರಿ. ಇದನ್ನೆಲ್ಲ ನಿಮ್ಮ ಮುಂದಿನ ಪೀಳಿಗೆಗೆ ಏನಾದ್ರೂ ನೀವು ಉಳಿಸಿದೀರಾ ಅಂತಂದ್ರೆ ಅದು ಯಾವತ್ಗೂ ಇವಾಗ ಒಂದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಇಲ್ಲ ಒಂದು ಗ್ರೌಂಡ್ ಏನಾದ್ರೂ ಒಂದು ಫಂಕ್ಷನ್ ಮಾಡ್ಬೇಕು ಅಂತಂದ್ರೆ ಗೋಮಾಳಗಳು ಅದೆಲ್ಲ ಆ ಕಾಲದಲ್ಲಿ ಪ್ರತಿ ಒಂದು ಊರ್ಗೂ ಇರ್ತಾ ಇತ್ತು. ಅದೇನ್ ನಿಮ್ಮೂರಲ್ಲಿ ಆಯ್ತೋ ಅದನ್ನು ನುಂಗ್ಬಿಟ್ಟು ಅವ್ರ ನನ್ಗೆ ಗೊತ್ತಿಲ್ಲ. ದಯವಿಟ್ಟು ಇದ್ರೆ ಉಳಿಸ್ಕೊಳ್ರಿ. ಗುಂಡುತೋಪ ಆಗಿರ್ಬೋದು. ಯಾಕೆ ಹೇಳ್ತೀನಿ ಅಂತಂದ್ರೆ ಇದು ಪುರಾತನ ಕಾಲದಲ್ಲಿ, ಆ ಕಾಲದಲ್ಲೇನೇನೆ ಒಂದು ಊರು ಅಂದವಾಗ ಒಂದು ನೀರ್ ಇರ್ಬೋದು, ಒಂದು ದಾರಿ ಇರ್ಬೋದು, ಅದನ್ನೆಲ್ಲ ರಚಿಸಿರ್ತಾರೆ. ಯಾಕಂತಂದ್ರೆ ಒಂದು ಕೆರೆ ತುಂಬಿ ಇನ್ನೊಂದು ಕೆರೆಗೆ ಹೋಗ್ಬೇಕು ನೀರು, ಅದು ಕೋಡಿ ಹರಿಬೇಕು ಅಂತ. ಅದು ಆ ಕಾಲದಲ್ಲಿ ಅಷ್ಟು ಪ್ಲಾನ್ ಮಾಡಿದ್ದಾರೆ. ಯಾವ ಇಂಜಿನಿಯರ್ ಇರಿಲ್ಲ ಅವಾಗ, ಯಾವ ಡಾಕ್ಟರ್ ಇರಿಲ್ಲ, ವೈದ್ಯಕೀಯ ಅನ್ನೋದೇ ಗೊತ್ತಿರಲಿಲ್ಲ. ಅಂತ ಕಾಲದಲ್ಲಿ ಇಡೀ ವರ್ಲ್ಡ್ಕ, ಇಡೀ ವಿಶ್ವಕ್ಕ ನಾಗರಿಕತೆ ಕಲ್ಸ್ಕೊಟ್ಟಿರ್ತಕ್ಕಂಥ ದೇಶ ನಮ್ಮ ಭಾರತ. ಇವತ್ ನಾವು ಯಾರೋ ಇನ್ನೊಂದು ದೇಶದ್ದು ಪಾಲನೆ ಮಾಡಕ್ ಹೋಗ್ತಾ ಇದ್ರಿ. ಅರ್ಥ ಮಾಡ್ಕೊಳ್ರಿ ಎಷ್ಟು ದಡ್ಡತನ ಐತೆ ಅಂತ ಅಂದ್ಬಿಟ್ಟು. ನಾವು ವೇದ ಪುರಾಣಗಳು ಅಂತ ಅಂದವಾಗ ಅವ್ರಿಗೆ ABCD ಕೂಡ ಗೊತ್ತಿರಲಿಲ್ಲ ಅಲ್ವಾ? ಆ ಕಾರಣಕ್ಕ ಇಲ್ಲಿ ಹಬ್ಬ ಆಗಿರೋ ಕಾರಣಕ್ಕ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದೀರಾ. ಇರ್ಲಿ, ಒಳ್ಳೇದಾಗ್ಲಿ. ಆಮೇಲೆ ಅನ್ನ ಹಾಕಿದ್ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ್ ಹೊಲ ಕೆಡಲ್ಲ. ನಿಮ್ ಕೈಯಲ್ಲಾದ್ರೆ 4 ಜನಕ್ಕೆ ಅನ್ನ ಹಾಕ್ರಿ. ಯಾಕಂತಂದ್ರೆ ಅನ್ನ ಹಾಕೋ ಕಾರ್ಯ ಎಲ್ರನಿಂಕ ಆಗೋದಲ್ಲ. 4 ಜನ ಊಟ ಮಾಡ್ರೆ ಒಬ್ರಾದ್ರೂ ಹೇಳ್ತಾರೆ ಆ ಹೊಟ್ಟೆ ಹಸುನಿಂಕ ತಿಂದಿರೋನು. ಮನುಷ್ಯ ಕುಲದಲ್ಲಿ ಮನುಷ್ಯನ ಸಾಕು ಅಂತ ಹೇಳೋದು ಒಂದೇ, ಅನ್ನನೊಂದೇನೆ. ತಟ್ಟೆಗೆ ಬಿದ್ದಿರೋ ಅನ್ನ ಸಾಕು ಅಂತ ಹೇಳೋದು. ಆ ಕಾರಣಕ್ಕ ಅನ್ನ ಹಾಕೋ ಕಾರ್ಯಗಳು ಮಾಡ್ರಿ. ಯಾರೇ ಆಗ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ರೆ ಸಹಕಾರ ಮಾಡ್ರಿ. ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅದರದೇ ಆದ ಕಷ್ಟಗಳವೆ. ಆಯೋಜನೆ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇರ್ತದೆ. ದಯವಿಟ್ಟು ಎಲ್ಲರೂ ಸಹಕರಿಸ್ರೆ ಅದು ಹಬ್ಬ ಆಗ್ಲಿ ಒಂದ್ ಇದಾಗ್ಲಿ ಯಶಸ್ವಿ ಆಗೋದು. ಒಗ್ಗಟ್ಟಲ್ಲಿ ಬಲ ಐತೆ, ಒಬ್ಬಟ್ಟಲ್ಲಿ ರುಚಿ ಐತೆ. ಎರಡು ವ್ಯತ್ಯಾಸ ಆದ್ರೆ ಎರಡಕ್ಕೂ ಅಗೌರವ. ಆ ಕಾರಣಕ್ಕ ನೀವು ಇಷ್ಟು ಪ್ರೀತಿ ತೋರಿಸ್ತಾ ಇರೋದು ನನಗೆ ಬಹಳ ಖುಷಿ ಆಗ್ತೈತೆ. ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತು ಚಿರಋಣಿ. ನಾನು ಮುಂದಿನ ಸಲ ನಿಮ್ಮೂರಿಗೆ ಬಂದವಾಗ ನಾನು 10 ಜೋಡಿ ಎತ್ತಾದ್ರೂ ನೋಡ್ಬೇಕು ನಿಮ್ಮೂರಲ್ಲಿ. ಎತ್ತಿಲ್ದಿರ ಹೋದ್ರೂ ನಾಟಿ ದನ, ಹಳ್ಳಿಕಾರ ದನಗಳಾದ್ರೂ ನಿಮ್ಮ ಮನೆ ಮಟ್ಟಕ್ಕೆ ಕಟ್ಕೊಳ್ರಿ. ಯಾಕೆ ಹೇಳ್ತೀನಿ ಅಂತಂದ್ರೆ ಇವತ್ತು ಒಂದು ಕರು ಕನಿಷ್ಠ ಪಕ್ಷ ಕಡಿಮೆ ಅಂದ್ರೆ 50,000ರಿಂದ 1 ಲಕ್ಷ ರೂಪಾಯಿ ಐತೆ. ಅರ್ಥ ಮಾಡ್ರಿ. ಹಳ್ಳಿಕಾರ ಉಳಿಸ್ರಿ, ಹಳ್ಳಿಕಾರ ಬೆಳೆಸ್ರಿ. ಜೈ ಹಳ್ಳಿಕಾರ್. ದಯವಿಟ್ಟು ನಮ್ಮ ಪಂತು ಅಣ್ಣವರು ಅದೊಂದು ಡೈಲಾಗ್ ಹೊಡಿಬೇಕು. ಡೈಲಾಗ್ ಅಂತಲ್ಲ, ಇದು ಎಲ್ಲರ ಜೀವನದಲ್ಲೂ ಇದು. ದಯವಿಟ್ಟು ರೈತರ ಮಕ್ಕಳ ಹೆಣ್ಣುಗಳು ಕೊಡ್ರಿ. ಹೆಣ್ಣೆತ್ತಿರೋರ್ಗೆ ನಾನು ಕೇಳೋದು, ಯಾಕಂತಂದ್ರೆ ಯಾವುದೇ ಕ್ಷೇತ್ರದಲ್ಲಿರೋರ್ಗು ಒಬ್ಬ ಬಾಸ್ ಇರ್ತಾನೆ, ಒಬ್ಬ ಮ್ಯಾನೇಜರ್ ಇರ್ತಾನೆ. ರೈತನಿಗೆ ಯಾರು ಇಲ್ಲ, ಭಗವಂತನೊಬ್ಬನೇ ಬಾಸ್. ಆ ಕಾರಣಕ್ಕ ಕಷ್ಟಪಟ್ಟು ದುಡ್ದು ಆಡಿ ಬೆನ್ಸ್ನ EMI ಇಲ್ದಿರ ತಕೊಂತಕ್ಕಂಥ ತಾಕತ್ತು, ಮೆರೆಯಕ್ಕೂ ರೆಡಿ, ದುಡಿಯಕ್ಕೂ ರೆಡಿ ರೈತರ ಮಕ್ಕಳು. ರೈತರ ಮಕ್ಕಳಿಗೆ ಹೆಣ್ಣುಗಳು ಕೊಡ್ರಿ. ರೈತಾಪಿ ವರ್ಗನ ಉಳಿಸ್ರಿ ಅಂತ ಹೇಳೋ ಮುಖಾಂತರ ಹಳ್ಳಿಕಾರ ಉಳಿಸ್ರಿ, ಹಳ್ಳಿಕಾರ ಬೆಳೆಸ್ರಿ. ಜೈ ಹಳ್ಳಿಕಾರ್. ನಿಮ್ ಗ್ರಾಮಸ್ಥರು ಬಹಳ ಸಹಕಾರ ಮಾಡಿ ನಾನು ಇಲ್ಲಿ ಕರ್ಸೋದಕ್ಕೆ ಊರವರೆಗೂ ಬಂದು ಕರೆದಿದ್ದಾರೆ. ಅವ್ರಿಗೆ ಯಾವತ್ತು ಚಿರಋಣಿ ನಾನು. ಆಮೇಲೆ ಶಿವರಾಮಣ್ಣವರು ಮತ್ತೆ ಮಂಜುನಾಥ್ ಅವರು ಅಷ್ಟೇ. ಬರೋ ವರ್ಷನೂ ಅಲ್ಲ, ರೈತರಾಗಿ ತೋರ್ಸ್ಬೇಕನ್ನ ಹಸುರು ಶಾಲ್ವ ಹಾಕೊಂಡೆ ತೋರ್ಸ್ಬೇಕನ್ನೋದು ಏನು ಇಲ್ಲ. ಇದೊಂದು ಅರ್ಥ ಮಾಡ್ಕೊಳ್ರಿ.
ಹಸರು ಶಾಲ್ವ ಹಾಕಿದ್ರೆ ರೈತನು, ಕೇಸರಿ ಶಾಲ್ವ ಹಾಕಿದ್ರೆ ಹಿಂದೂ. ಇದು ಯಾರು ಮಾಡ್ಕೊಂಡು ಬಂದಿರೋದು ಅಂತಂದ್ರೆ ವರ್ಗಗಳನ್ನ ಡಿವೈಡ್ ಮಾಡೋದಕ್ಕೋಸ್ಕರ. ಹೌದಾ? ರೈತನ ಡ್ರೆಸ್ ಐತಾ, ಅವ್ನ್ ಲಂಗೋಟಿ ಕಟ್ಕೊಂಡು ಇಲ್ದ್ರು ಕೂಡ ಅವ್ನ್ ರೈತನೇ ಅನ್ಬೇಕು ಅವನ್ನ. ಹೌದಾ? ಅವ್ನ ಆಡಿ ಬೆನ್ಸ್ಕಾರಲ್ಲಿ ಇಲ್ದ್ರು ಅವ್ನ್ ರೈತನೇ. ಯಾಕೆ ಹೇಳ್ತೀನಿ ಅಂತಂದ್ರೆ ಕೆಲವೊಂದು ಹೌದು ಒಂದು ಸಿಂಬಲ್ ಬೇಕು ಮನುಷ್ಯನ್ಕ, ಅದು ಎಷ್ಟು ಬೇಕು ಅಷ್ಟೇ ಇರ್ಬೇಕು. ಇನ್ನೊಬ್ರು ತೊಂದರೆ ಕೊಡೋ ಅಷ್ಟು ಬೇಡ, ಇನ್ನೊಬ್ರು ನಿಂದನೆ ಮಾಡೋದು ಬೇಡ ನಮ್ಕ, ಅಲ್ವಾ? ಅಂದಿದ ತಕ್ಷಣ ಇದಕ್ಕೆ ನಾವು ಗೌರವ ಕೊಡ್ತಾ ಇದೀರ ಅಂದ್ರೆ ಹೆಂಗ್ ಕೊಡೋದು ಗೌರವ? ರೈತನ ಬೆಳೆದಿರೋ ಬೆಳೆಕ ಗೌರವ ಕೊಟ್ರೆ ರೈತನಿಗೆ ಬೆಲೆ ಕೊಟ್ಟಂಗೆ. ಹೌದಾ? 1 kg ಬೇಳೆನ ಇದೋ ತಗೊಂಡೋಕ್ ಹೋದ್ರೆ 10 ರೂಪಾಯಿ ಕೊಡ್ತೀನಿ 8 ರೂಪಾಯಿ ಕೊಡ್ತೀನಿ ಅಂತಂದ್ರೆ ಎಲ್ಲಿ ಉಳಿಸ್ದಂಗ ಆಯ್ತಾ? ಅಲ್ವಾ? ಆ ಕಾರಣಕ್ಕ ಆಗಲ್ಲ ಅಂದ್ರೆ ನೀನೇ ಮಾಡ್ತಾ ಇದೀಯ ಕೆಲಸ. ಆಮೇಲೆ ರೈತರು ಅಂದಿದ ತಕ್ಷಣನೇನೆ ಒಂದು ಕಾಲದಲ್ಲಿ ಇತ್ತು ಏನಂತಂದ್ರೆ ಅರ್ಧೋಗಿರೋ ಪಂಚೆ ಸಿಗ್ಲೋಗಿರೋ ಬಟ್ಟೆ ಹಾಕೊಂಡ್ರೆ ಅವ್ನು ರೈತನು ಅಂತ, ಅಲ್ವಾ? ಆ ಕಾರಣಕ್ಕ ಅದು ಎಲ್ಲೂ ಇಲ್ಲ, ಅದು ಎಲ್ಲೂ ಇಲ್ಲ. ಅದು ಕೆಲವೊಂದು ಅವಿವೇಕಿಗಳು ಅದನ್ನ ಬಿಂಬಿಸ್ತಾ ಇದ್ದಿದ್ದು ಅಷ್ಟೇ, ಬಿಟ್ರೆ ಎಲ್ಲೂ ಇಲ್ಲ. ಇವತ್ತು ಟಾಪ್ ಮೋಸ್ಟ್ ಸಮೃದ್ಧಿಯಾಗಿ ಬದುಕ್ತಾ ಇರೋರು 100 ಜನದಲ್ಲಿ ಎತ್ಕೊಂಡ್ರೆ 70 ಭಾಗ ಎಲ್ಲ ರೈತರ ಮಕ್ಕಳೇ ರೈತರೇ ಇರೋದು. ಸಮೃದ್ಧಿಯಾಗಿ ಅಂದ್ರೆ ಯಾರ ಕೈ ಕೆಳಗಡೆನೂ ಇಲ್ದಿರಾ, ಸಾಲಗಳು ಮಾಡ್ದಿರಾ, ಜಮೀನುಗಳು ಇಟ್ಕೊಂಡು ಕಾರುಗಳಲ್ಲಿ ಓಡಾಡ್ಕೊಂಡು ಬದುಕ್ತಾ ಇರೋರು ರೈತರ ಮಕ್ಕಳೇನೇನೆ. ಆ ಕಾರಣಕ್ಕ ಆ ರೈತಾಪಿ ವರ್ಗನ ಒಂದು ಕಾಲದಲ್ಲಿ ಒಂಥರ ನೋಡ್ತಾ ಇದ್ದಿದ್ದು ಉಂಟು, ಬಟ್ ಇವಾಗಿಲ್ಲ. ಯಾಕಂತಂದ್ರೆ ಇವತ್ತು ಇಲ್ಲಿ 1 ಎಕರೆ ಜಮೀನು ಎಷ್ಟಪ್ಪ? 4 ಕೋಟಿ ಅಲ್ವಾ? ಇವತ್ತು 1 ಲಕ್ಷ ರೂಪಾಯಿ ಸಂಬಳ ತಕೊಂಡ್ರು 4 ಕೋಟಿ ರೂಪಾಯಿ ಜಮೀನ್ ತೆಗಿಬೇಕಂದ್ರೆ ಎಷ್ಟು ವರ್ಷ ಹೋಗ್ಬೇಕು ಅವನ್ನ? ಆತಾಯ್ತಾ? ಇಷ್ಟು ಅರ್ಥ ಮಾಡ್ಕೊಳ್ರಿ, ರೈತರ್ಕ ಬೆಲೆ ಕೊಡ್ರಿ. ಆಮೇಲೆ ಜಮೀನುಗಳು ಕಳ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಒಂದ್ ಕಾಲದಲ್ಲಿ ಏರ್ಪೋರ್ಟ್ ಹತ್ರ, ಬೆಂಗಳೂರು ಏರ್ಪೋರ್ಟ್ ಗೊತ್ತಲ್ಲ ನಿಮ್ಗೆ, ಕೆಂಪೇಗೌಡ ಏರ್ಪೋರ್ಟ್, ಅಲ್ಲಿ 5 ಲಕ್ಷ ರೂಪಾಯಿಗೆ ಜಮೀನ್ ಮಾರ್ದವ್ರು ಇವತ್ತು ಅಲ್ಲಿ P1 ಕೆಲಸ ಮಾಡ್ತಾವ್ರೆ ಅದೇ ಏರ್ಪೋರ್ಟ್ ಅಲ್ಲಿ, ಅವ್ರ ಜಮೀನುಗಳಲ್ಲೇನೆ. ಯಾಕೆ ಶೋಕಿ ಮಾಡ್ಬಿಟ್ರು, ಕಾರುಗಳು ತಕೊಂಡ್ರು, ಒಳ್ಳೆ ಸಿಗರೇಟು ಒಳ್ಳೆ ಎಣ್ಣೆ ಕುಡಿದ್ರು, ಮುಗ್ದಾಯ್ತು ಇವಾಗ ಅಲ್ವಾ? ಆ ಕಾರಣಕ್ಕ ದಯವಿಟ್ಟು ರೈತರು ಯಾರೇ ಇರ್ಬೋದು ಜಮೀನು ಉಳಿಸ್ಕೊಳ್ರಿ. ಯಾಕಂತಂದ್ರೆ ರೈತನಿಗೆ ಮೇಯ್ನು ಗತ್ತು ಏನು ಅಂತಂದ್ರೆ ನಮ್ಮ ಭೂಮಿ ತಾಯಿನೇನೆ, ಅಲ್ವಾ? ಆ ಕಾರಣಕ್ಕ ಭೂಮಿನ ಉಳಿಸ್ರಿ. ಆಮೇಲೆ ಅಣ್ಣವ್ರು ಹೇಳ್ದಂಗೆ ಒಂದು ಡೈಲಾಗ್ ಅಂತಾರೆ. ಇದು ಡೈಲಾಗ್ ಅಂತ ಹೇಳಲ್ಲ ನಾನು, ಇದು ಎಲ್ರಿಗೂ ಅನ್ವಯಿಸ್ತದೆ. ಏನಂತಂದ್ರೆ ನೀವು ಒಳ್ಳೆ ಬಟ್ಟೆ ಹಾಕಿದಾಗ, ಒಳ್ಳೆ ಕಾರಲ್ಲಿ ಓಡಾಡಿದಾಗ ನೀವು ಆವಾಗ ನಿಮ್ಮನ್ನ ಅಂದಿರ್ತಾರೆ ಏನಂತಂದ್ರೆ, ಏ ಬಿಡಪ್ಪ ಅವನೇನು ಅವ್ರ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾನೆ ಅಂತ. ಹೌದಪ್ಪ, ನಮ್ಮ ಅಪ್ಪನಕ್ಕೆ ನಾನೇ ಹುಟ್ಟಿರೋದು, ನೀವ್ ಯಾರಾದ್ರೂ ಹುಟ್ಟಿದ್ರೆ ಬಂದ್ ಮಾಡ್ರಿ ಶೋಕಿ ನಮ್ಮ ಅಪ್ಪನ ದುಡ್ಡಲ್ಲಿ. ಯಾಕೆ ಹೇಳ್ತೀನಿ ಅಂತಂದ್ರೆ ಏಲಿಯನ್ಸ್ ಆಗಿದ್ರೆ ಮಾತ್ರ ಅವ್ರು ಹೇಳ್ಬೇಕು ನಾವು ಸ್ವಾಭಿಮಾನಿಗಳು ಅಂತ. ಯಾಕಂದ್ರೆ ಉಸಿರು ಕೂಡ ಕೊಟ್ಟಿರೋ ತಂದೆ ತಾಯಿ ತಾನೆ, ತಂದೆ ತಾಯಿ ಭಿಕ್ಷದಿಂದ ತಾನೇ ಬದುಕಬೇಕು. ಅವ್ನು ಹುಟ್ಟದಿಂದಾನೆ ಕೂಲಿಗೆ ಹೋಗ್ಲಿ, ಅವತ್ತು ಅವ್ನ ಉಸಿರು ಯಾರ್ದು? ತಂದೆ ತಾಯಿ ತಾನೆ. ಹೆಂಗಾಗ್ಬಿಡ್ತಾನೆ ಸ್ವಾಭಿಮಾನಿ ಅವನು? ಏನು ಏಲಿಯನ್ಸ್ ಮೇಲೆಯಿಂದ ಉದುರ್ತನ? ಇದೊಂದು ತಿಳ್ಕೊಳ್ಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ ಮಾತಾಡ್ಬೇಕು, ತಂದೆ ತಾಯಿಗಳ್ಕ ಅಗೌರವವಾಗಿ ಮಾತಾಡೋದು ಅಗತ್ಯ ಇಲ್ಲ. ನಾನು ಸ್ವಾಭಿಮಾನಿ, ನಾನು ನಮ್ಮ ಅಪ್ಪನ ದುಡ್ಡು ತಗೊಂಡಿಲ್ಲ ಅಂತಂದ್ರೆ ನೀನು ಹುಟ್ಟಿದ್ ಯಾರಕ್ ಮತ್ತೆ? ಅಲ್ಲ, ಇದು ಅರ್ಥ ಐತೆ ತಾನೆಪ್ಪ? ಈ ಭೂಮಿಗೆ ತಂದು ಕೊಟ್ಟಿದ್ಯಾರ ನಮ್ಮ ತಂದೆ ತಾಯಿ. ಅವ್ರಿಗೆ ನಾವ್ ಯಾವತ್ತೂ ಎಷ್ಟು ಕೋಟಿ ಕೊಟ್ರು ಅದನ್ನ ತೀರ್ಸಕ್ಕಾಗಲ್ಲ. ತಂದೆ ತಾಯಿ ಋಣ ತೀರ್ಸಕ ಯಾರಿಂದನೂ ಆಗಲ್ಲ. ಆ ಕಾರಣಕ್ಕ ಸ್ವಾಭಿಮಾನಿಗಳು ಅನ್ನೋದಿದ್ರೆ ಜನಕ್ಕೆ ಹೇಳ್ಬೋದು, ಬಿಟ್ರೆ ತಂದೆ ತಾಯಿಗಳವರೆಗೂ ಅಲ್ಲ. ನಾನು ತಂದೆ ದುಡ್ಡು ತಿಂದಿಲ್ಲ ಮಾಡಿಲ್ಲ ಅಂದ್ರೆ ಹುಟ್ಟಿದ್ ಯಾರಕ್ ಮತ್ತೆ? ಅಲ್ವಾ? ಆ ಕಾರಣಕ್ಕ ಕೆಲವೊಂದು ಮಾತಾಡ್ತಾರೆ ಅಂದ್ಬಿಟ್ಟು ಎಲ್ರು ನಾವು ಅದನ್ನ ಎತ್ಕೊಳೋದು ಬೇಡ. ಎಲ್ರಿಗೂ ಒಳ್ಳೇದಾಗ್ಲಿ. ಇಷ್ಟೊತ್ತು ಆದ್ರೂ ಇಷ್ಟು ಜನ ಕಾರ್ಯಕ್ರಮ ವೀಕ್ಷಣೆ ಮಾಡಕ್ ನಿಂತಿದ್ದೀರಾ. ಈ ನಾಟಕಕ್ಕೂ ಒಳ್ಳೇದಾಗ್ಲಿ. ಇಲ್ಲಿ ನಾಟಕದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕಲಾವಿದ್ರಿಗೂ ದೇವ್ರ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಸುಮಾರು ಕಡೆ ನಾನು ಈ ತಂಡನ ನಾನು ನೋಡಿದ್ದೀನಿ. ಯಾಕಂತಂದ್ರೆ ಗುಬ್ಬಿ, ತುಮಕೂರು ಈ ಕಡೆ ಎಲ್ಲ ಬಂದವಾಗ ಇದೇ ಟೀಮ್ ಅವರು ಜಾಸ್ತಿ ನಾನು ನೋಡಿದ್ರು. ನೆಕ್ಸ್ಟ್ ಜನರೇಷನ್ ನೀವು ಕಲೀರಿ ಇದ್ರನ್ನ. ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಕಲೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಇದ್ರನ್ನ. ಗುಬ್ಬಿ, ತುಮಕೂರು ಅಂತಂದ್ರೆ ನಾಟಕಕ್ಕೆ ಫೇಮಸ್ ಇತ್ತು. ಇವತ್ತು ಟಿವಿ ಸೀರಿಯಲ್ ಅಲ್ಲಿ ಏನಿರೋದು, ಒಂದು ಜಗ್ಗು ಬೀಳ್ಬೇಕಂದ್ರೆ 3 ದಿನ ಆಗ್ತದೆ. ಇವತ್ತು ಇಲ್ಲಿರ್ತದೆ, ನಾಳೆ ಇಲ್ಲಿಗೆ ಬರ್ತದೆ, ನಾಳಿದ್ದು ಇಲ್ಲಿ ಬೀಳ್ತದೆ. ಅದನ್ನ ಕಿತ್ಲಾಡ್ಕೊಂಡು ಟಿವಿಗಳ ಮುಂದೆ ನೋಡ್ತೀರಾ. ನೋಡ್ರಿ, ಓಕೆ, ಅದು ಓಕೆ. ಬಟ್ ಈ ತರ ಗಂಡು ಕಲೆ ಇವೆಲ್ಲ ಆಡ್ಬೇಕಂದ್ರೆ ದಮ್ಮು ಬೇಕು. ಏನು ಪ್ರಾಕ್ಟೀಸ್ ತಕೊಂಡ್ ಬಂದು ಇಲ್ಲಿ ಏನು ಬುಕ್ ಇಲ್ಲ, ಸ್ಕ್ರಿಪ್ಟ್ ಇಲ್ಲ, ಹಂಗಂಗೆ ಬಿಡ್ಬೇಕು ಡೈಲಾಗು. ಹೌದಾ? ಆ ಕಾರಣಕ್ಕ ಇಂಥ ಕಲೆಯನ್ನು ಬೆಳೆಸ್ರಿ ಅಂತ ನಾನು ಹೇಳೋ ಮುಖಾಂತರ ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಳ್ಳಿಕಾರ್.
ನಮ್ಮ ಹಳ್ಳಿಕಾರ್ ಸಂತೋಷಣ್ಣವರು ಒಂದ್ ನಿಮಿಷ, ನಮ್ಮ ಹಳ್ಳಿಕಾರ್ ಸಂತೋಷಣ್ಣನವರು ನಮ್ಮೂರವ್ರು ಹೋಗಿ ಪ್ರೀತಿಯಿಂದ ಸ್ವಾಗತಿಸಿದ್ಕೆ, ನಮ್ಮೂರು ಬಂದಿದ್ಕೆ ನಮ್ಮ ಗ್ರಾಮದ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ಜೈ ಹಳ್ಳಿಕಾರ್.